ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಎಲ್ಲರೂ ಕನಸು ಕಾಣ್ತೀವಿ. ಆ ಕನಸುಗಳು ಕೆಲವೊಮ್ಮೆ ಹತ್ತಿರ ಬರುತ್ತವೆ, ಮತ್ತೆ ಕೆಲವೊಮ್ಮೆ ದೂರವಾಗುತ್ತವೆ. ತಕ್ಷಣ ನಮ್ಮ ಒಳಗೆ ಒಂದು ಶಬ್ದ ಕೇಳಿಸುತ್ತದೆ, ಬಿಡು, ನನ್ನಿಂದ ಆಗಲ್ಲ, ಸಾಕು, ಇನ್ನು ನನ್ನ ಕೈಲಿ ಆಗಲ್ಲ ಅಂತ. ದಾರಿಯ ಮಧ್ಯದಲ್ಲೇ ನಿಂತು ಮುಂದೆ ಹೋಗೋಕೆ ಶಕ್ತಿ ಇಲ್ಲ, ಹಿಂದೆ ಹೋಗೋಕೆ ಮನಸ್ಸಿಲ್ಲ ಅನ್ನೋ ಸ್ಥಿತಿ. ಸುತ್ತಲೂ ಕತ್ತಲೆ, ಭರವಸೆಯ ಬೆಳಕು ಕಾಣದಷ್ಟು ನಿರಾಸೆ. ನಿಮ್ಮ ಮನಸ್ಸು ಹೀಗೆ ಎಂದಾದರೂ ಹೇಳಿದೆಯಾ, ಎಲ್ಲವನ್ನೂ ಬಿಟ್ಟು ಸುಮ್ಮನಾಗಿ ಬಿಡೋಣ ಎಂದು? ಆದರೆ ಒಂದು ಕ್ಷಣ ನಿಲ್ಲಿ. ನಿಮ್ಮೊಳಗಿನ ಒಂದು ಸಣ್ಣ ಧ್ವನಿ ಕೇಳಿಸಿಕೊಳ್ಳಿ. ಅದು ಹೇಳುತ್ತಿದೆ, ಇಲ್ಲ, ನಾನು ಬಿಟ್ಟುಕೊಡಲಾರೆ. ಇದು ಎಷ್ಟೋ ಜನರ ಬದುಕು ಬದಲಾಯಿಸಿದ ಶಬ್ದ. ಇದು ನಿನ್ನವರ ಬದುಕನ್ನು ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ಈ 3 ಪದಗಳು ಸಾಮಾನ್ಯವಲ್ಲ. ಇದು ಕೇವಲ ವಾಕ್ಯವಲ್ಲ, ಇದೊಂದು ಮಂತ್ರ. ನಮ್ಮ ಗುರಿಗಳನ್ನು ತಲುಪಲು, ನಮ್ಮ ಕನಸುಗಳನ್ನು ನನಸಾಗಿಸಲು, ನಮ್ಮನ್ನು ಮುಂದಕ್ಕೆ ತಳ್ಳುವ ಶಕ್ತಿ. ಅವನ ಹೆಸರು ಅರ್ಜುನ್, ಬಡಮನೆಯ ಹುಡುಗ. ಆತನ ಕನಸು IAS ಆಫೀಸರ್ ಆಗುವುದು. ಆದರೆ ಬಡತನ, ಕುಂದುಕೊರತೆ, ಜನರ ವ್ಯಂಗ್ಯ ಮಾತುಗಳು ಅವನ ಕನಸುಗಳ ಹಿಂದೆ ದೊಡ್ಡ ಭೀತಿಯಾಗಿ ನಿಂತವು. ಒಮ್ಮೆ ಅವನು ಪರೀಕ್ಷೆಯಲ್ಲಿ ಫೇಲ್ ಆದ. ಅವನ ಒಳಗೆ ತಳಮಳ ಮಾರ್ಪಟ್ಟಿತು. ಎಲ್ಲರೂ ಅಂದರು, ಬಿಡು, ಇದು ನಿನಗಲ್ಲ ಎಂದು. ಆ ಕ್ಷಣದಲ್ಲಿ ಅವನು ಅಳ್ತಿದ್ದ. ಆದರೆ ಅಳುವಷ್ಟರಲ್ಲಿ ಅವನ ಹೃದಯದೊಳಗೆ ಒಂದು ಶಬ್ದ ಮೂಡಿತು, ನಾನು ಕೈಬಿಡಲಾರೆ. ಅವನದು ಸಾಮಾನ್ಯ ಬುದ್ಧಿ, ಆದರೆ ವಿಶಿಷ್ಟ ಶ್ರದ್ಧೆ. ಅವನದು ಸಾಧಾರಣ ಶರೀರ, ಆದರೆ ಅಸಾಧಾರಣ ಆತ್ಮವಿಶ್ವಾಸ. ಅವನ ಮನಸ್ಸಿನಲ್ಲಿ ಇಷ್ಟು ಸ್ಪಷ್ಟವಾಗಿತ್ತು, ಕಷ್ಟ ಬಂತು ಎಂದರೆ ಹೋರಾಡು, ಬೇಸರವಾಯಿತು ಎಂದರೆ ನಗು, ಆದರೆ ಯಾವತ್ತೂ ಕೈಬಿಡಬೇಡ. ಅರ್ಜುನ್ UPSC ಕ್ಲಿಯರ್ ಮಾಡಿದ. ಆಯ್ಕೆ ಪಟ್ಟಿಯಲ್ಲಿ ಅವನ ಹೆಸರು ಬಂತು. ಎಷ್ಟು ಸಮಯವಾದರೂ ಸರಿ, ನಾನು ಗೆದ್ದೇ ಗೆಲ್ಲುವೆ ಎಂದು ನಂಬಿಕೆ ಇಟ್ಟುಕೊಂಡಿದ್ರೆ ಒಂದು ದಿನ ಜಯ ನಿಮ್ಮದೇ ಆಗುತ್ತೆ. ಇದು ಅಂಕ, ರ್ಯಾಂಕ್, ಹುದ್ದೆಯ ಕಥೆಯಲ್ಲ, ಇದು ಕೈಬಿಡದ ಹೋರಾಟದ ಕತೆ. ನಮ್ಮ ಜೀವನದ ಪಯಣದಲ್ಲೂ ಸೋಲುಗಳು, ಅವಮಾನಗಳು, ನಿರಾಸೆಗಳು ಬರೋದು ಸಹಜ. ಬೇರೆಯವರ ಯಶಸ್ಸನ್ನು ನೋಡಿ ನಮ್ಮ ದಾರಿ ಸರಿಯಿದೆಯೋ ಇಲ್ಲವೋ ಅನ್ನೋ ಅನುಮಾನ ಮೂಡಬಹುದು. ಜನರು ನಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಬಹುದು. ನಮ್ಮನ್ನು ನಾವೇ ಅನುಮಾನಿಸಲು ಶುರು ಮಾಡಬಹುದು. ಪ್ರತಿ ಸೋಲಿನ ನಂತರ, ಆ ಪ್ರತಿ ನೋವಿನ ನಂತರ, ಆ ಪ್ರತಿ ಅನುಮಾನದ ನಂತರ ಎದ್ದು ನಿಲ್ಲುವ ಶಕ್ತಿ ಎಲ್ಲಿಂದ ಬರುತ್ತೆ? ಆ ಶಕ್ತಿ ಬೇರೆಲ್ಲೂ ಇಲ್ಲ, ಅದು ನಿಮ್ಮೊಳಗೇ ಇದೆ. ನೆನಪಿಸಿಕೊಳ್ಳಿ, ನೀವು ಈ ಪಯಣವನ್ನು ಶುರು ಮಾಡಿದ್ದು ಯಾಕೆ? ನಿಮ್ಮ ಕನಸುಗಳು, ನಿಮ್ಮ ಗುರಿಗಳು, ಅದಕ್ಕಾಗಿ ನೀವು ಪಟ್ಟ ಶ್ರಮ ನೀವು ಸುಮ್ಮನೆ ಬಿಟ್ಟುಕೊಡಲು ಶುರು ಮಾಡಿದ್ದಲ್ಲ. ಬೀಜ ಮೊಳಕೆಯೊಡೆಯೋಕೆ ಸಮಯ ಬೇಕು, ರಾತ್ರೋರಾತ್ರಿ ಮರ ಬೆಳೆಯಲ್ಲ. ಹಾಗೆಯೇ ಯಶಸ್ಸಿಗೂ ಸಮಯ ಮತ್ತು ನಿರಂತರ ಪ್ರಯತ್ನ ಬೇಕು. ಬೀಳೋದು ಸೋಲಲ್ಲ, ಬಿದ್ದಲ್ಲೇ ಉಳಿದು ಬಿಡುವುದು ನಿಜವಾದ ಸೋಲು. ಪ್ರತಿ ಬಾರಿ ನೀವು ಬೀಳುವಾಗ ನಿಮ್ಮೊಳಗಿನ ಆ ಧ್ವನಿಗೆ ಕಿವಿಗೊಡಿ, ನಾನು ಬಿಟ್ಟುಕೊಡಲಾರೆ. ಪ್ರತಿ ಬಾರಿ ದಾರಿ ಕಾಣದಾಗ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ, ನಾನು ಬಿಟ್ಟುಕೊಡಲಾರೆ. ಪ್ರತಿ ಬಾರಿ ಜಗತ್ತು ನಿಮ್ಮನ್ನು ಅನುಮಾನಿಸಿದಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಾನು ಬಿಟ್ಟುಕೊಡಲಾರೆ. ನಿಮ್ಮ ಛಲವೇ ನಿಮ್ಮ ಶಕ್ತಿ, ನಿಮ್ಮ ಪ್ರಯತ್ನವೇ ನಿಮ್ಮ ಗೆಲುವು. ಸೋಲು ಅಂತಿಮವಲ್ಲ, ಪ್ರಯತ್ನ ನಿಲ್ಲಿಸುವುದು ಅಂತಿಮ. ಹಿಂದೆ ನಿರ್ಧರಿಸಿ, ಎಂತಹ ಕಷ್ಟಗಳೇ ಬರಲಿ, ಎಂತಹ ಸವಾಲುಗಳೇ ಎದುರಾಗಲಿ, ನಿಮ್ಮ ಉತ್ತರ ಒಂದೇ ಆಗಿರಲಿ, ನಾನು ಬಿಟ್ಟುಕೊಡಲಾರೆ. ನಿಮ್ಮ ಕನಸುಗಳ ಬೆನ್ನು ಹತ್ತಿ, ನಿಮ್ಮ ಶಕ್ತಿಯನ್ನು ನಂಬಿ, ನೀವು ಖಂಡಿತ ಯಶಸ್ವಿಯಾಗುತ್ತೀರಾ. ಈ ಮಾತುಗಳು ನಿಮಗೆ ಸ್ಫೂರ್ತಿ ನೀಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಹಾಗೆ ಕಷ್ಟಪಡುತ್ತಿರುವ, ಸ್ಫೂರ್ತಿ ಬೇಕಾಗಿರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ನಾನು ಬಿಟ್ಟುಕೊಡಲಾರೆ ಕ್ಷಣಗಳನ್ನು ಕಮೆಂಟ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದೇ ತರಹದ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆನಪಿಡಿ, ನಿಮ್ಮೊಳಗಿನ ಯೋಧ ಎಂದಿಗೂ ಸೋಲುವುದಿಲ್ಲ. ಅವನಿಗೆ ಬೇಕಾಗಿರುವುದು ನಿಮ್ಮ ನಂಬಿಕೆ ಮತ್ತು ನಿಮ್ಮ ದೃಢ ನಿರ್ಧಾರ. ಹೇಳಿ, ಗಟ್ಟಿಯಾಗಿ ಹೇಳಿ, ನಾನು ಬಿಟ್ಟುಕೊಡಲಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.